ಆದಂತ ಜ್ಞಾನಿಗಳ ಜ್ಞಾನಿ ಮಹಾಜ್ಞಾನಿದಂತ ಬಸವಣ್ಣವರು ಜ್ಞಾನ ಮಾರ್ಗವನ್ನ ಎಡಕ್ಕಿಟ್ಟು ಭಕ್ತಿ ಮಾರ್ಗವನ್ನ ಬಲಕ್ಕಿಟ್ಕೊಂಡ್ರು ಅಂತ. ಯಾಕಂದ್ರೆ ಎಲ್ಲ ಸದ್ಭಕ್ತರನ್ನು ಸೇರಿಸ್ಕೊಂಡು ಒಂದು ದೊಡ್ಡ ಕಲ್ಯಾಣದ ಚಳವಳಿ ಮಾಡ್ಬೇಕನ್ನೋದು ಅವ್ರ ಉದ್ದೇಶ ಆಗಿತ್ತು ಅಂತ. ಶರಣ ಮೌನೇಶ್ವರ ಒಂದು ಮಾತು ಹೇಳ್ತಾರೆ, ಆಡು ಕಾಯುವವನ ಬುದ್ಧಿ ನಾಡು ಕಾಯುವವನಿಗಿದ್ದರೆ ನಾಡಿಗೆ ಕೇಳಿಲ್ಲವೋ ಬಸವಣ್ಣ ಅಂದ. ವೇದ ವೇದಿಸಲೆನೆಯದ ಕೆಟ್ಟೆವು, ಶಾಸ್ತ್ರ ಸಾಧಿಸಲೆನೆಯದ ಕೆಟ್ಟೆವು, ಪುರಾಣ ಪೂರೈಸಲೆನೆಯದ ಕೆಟ್ಟೆವು. ಸೊ ಶರಣರ ಹೆಸರಲ್ಲಿ, ಅಧ್ಯಾತ್ಮದ ಹೆಸರಲ್ಲಿ, ಧಾರ್ಮಿಕತೆ ಹೆಸರಲ್ಲಿ, ಧರ್ಮೋದ್ಧಾರದ ಹೆಸರಲ್ಲಿ ಭಾರಿ ಭಾರಿ ವೇದಿಕೆಗಳನ್ನು ನಾವು ನೋಡ್ತೀವಿ. ದೊಡ್ಡ ಪ್ರಮಾಣದ ಜನರನ್ನು ಸೇರಿಸ್ತಾರೆ, ಅದ್ದೂರಿಯಾದ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆಚರಣೆಯಲ್ಲಿ, ವಿಚಾರದಲ್ಲಿ ಅದಾದ್ರೆ ಆಚರಣೆಯಲ್ಲಿ ಏನಾಗುತ್ತೆ, ಆಚರಣೆಯಲ್ಲಿ ಪರಿಣಾಮದಲ್ಲಿ ಆ ಕಾರ್ಯಕ್ರಮಗಳು ಸಫಲ ಆಗೋದಿಲ್ಲ. ಯಾಕೆ ಒಂದು ಮಾತು ನೆನಪಿದೆ ನಿಮಗೆ, ಆ ಮಾತು ನೆನಪು ಹೇಳಲಿಕ್ಕೆ ಬಯಸ್ತೀನಿ ಅಂತ. ಮಾತಾಡ್ತಾ ಹೇಳ್ತೀವಿ ನಾವು, ಪಾಪಿಗೆ ಆತಕ್ಕೆ ಬೇಕು ಪರಮ ತತ್ವದ ಬೋಧ, ಪಾಪಿಗೆ ಆತಕ್ಕೆ ಬೇಕು ಪರಮ ತತ್ವದ ಬೋಧ, ಕೋಪಿಗೆ ಆತಕ್ಕೆ ಬೇಕು ಶಾಂತ ಗುಣದ ಬುದ್ಧಿ. ಇದನ್ನ ನೀವು ಭಜನೆ ಪದ ಅಂತ ಆಡ್ತೀರಿ, ತತ್ವ ಪದ ಅಂತ ಆಡ್ತೀರಿ, ಮಾತು ಬಂದಾಗ ಹೇಳ್ತೀರಿ. ನಾನು ಹೇಳ್ತೀನಿ, ಶರಣರ ನಿರ್ವಚನದ ಪ್ರಕಾರ ಪಾಪಿಗೆ ಬೇಕು ಪರಮ ತತ್ವದ ಬೋಧ. ಆ ಪಾಪಿಯ ಪಾಪವನ್ನ ಪಾವನ ಮಾಡಬೇಕಾದ್ರೆ ಪರಮ ತತ್ವದ ಬೋಧ ಅಲ್ಲಿಗೆ ಬೇಕಂತ. ಯಾರಿಗೆ ಔಷಧ ಬೇಕಂದ್ರೆ, ಯಾರು ರೋಗ ಪೀಡಿತರಾಗಿರ್ತಾರೋ ಅವ್ರಿಗೆ ಔಷಧ ಬೇಕು ಅಂತ. ಬೆಳಕಿನ ಮಹತ್ವ ಎಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ, ಎಲ್ಲಿ ಕತ್ತಲೆ ಇರ್ತದೋ ಅಲ್ಲಿ ಬೆಳಕಿನ ಮಹತ್ವ ಜಾಸ್ತಿ ಆಗುತ್ತೆ. ಎಲ್ಲಿ ಸಮಾನತೆಯ ಬೆಲೆ ಜಾಸ್ತಿ ಆಗ್ತದೆ ಅಂದ್ರೆ, ಎಲ್ಲಿ ಅಸಮಾನತೆ ಇರ್ತದೋ ಅಲ್ಲಿ ಸಮಾನತೆಯ ಬೆಲೆ ಜಾಸ್ತಿ ಆಗ್ತದೆ. ಎಲ್ಲಿ ದಾಸೋಹದ ಕಿಮ್ಮತ್ತು, ದಾಸೋಹದ ಬೆಲೆ ಜಾಸ್ತಿ ಆಗ್ತದೆ ಅಂದ್ರೆ, ಎಲ್ಲಿ ಹಸಿವು ಇರ್ತದೋ ಅಲ್ಲಿ ದಾಸೋಹದ ಬೆಲೆ ಜಾಸ್ತಿ ಆಗ್ತದೆ. ಯಾಕಂತ ಕೇಳಿದ್ರೆ ಶರಣರ ಹಾದಿ ಎರಡು, ಶರಣರ ದಾರಿ ಒಂದಲ್ಲ, ಗುರಿ ಒಂದು. ಬಟ್ ಆ ಗುರಿ ತಲುಪಲಿಕ್ಕೆ ದಾರಿ ಎರಡು. ನನ್ನ ತಿಳುವಳಿಕೆ ಪ್ರಕಾರ, ನಾನು ಅಭ್ಯಾಸ ಮಾಡಿದ ಪ್ರಕಾರ, ಒಂದು ಜ್ಞಾನ ಮಾರ್ಗ, ಇನ್ನೊಂದು ಭಕ್ತಿ ಮಾರ್ಗ. ಜ್ಞಾನಿಗಳಾದರೂ ಜ್ಞಾನ ಮಾರ್ಗದ ಬಲದಿಂದ ಶಿವನನ್ನು ಒಲಿಸಿಕೊಳ್ಳಬಲ್ಲರು, ಸಾಕ್ಷಾತ್ಕಾರ ಮಾಡಿಸಿಕೊಳ್ಳಬಲ್ಲರು, ಸತ್ಯವನ್ನು ಹುಡುಕಬಲ್ಲರು ಅಂತ. ಜ್ಞಾನಿಗಳಲ್ಲದವರು, ಜ್ಞಾನವೇ ತಮ್ಮ ವೃತ್ತಿ ಅಲ್ಲದವರು ಭಕ್ತಿ ಮಾರ್ಗದಿಂದ. ಅದಕ್ಕೆ ಮಹಾಜ್ಞಾನಿ ಆದಂತ ಜ್ಞಾನಿಗಳ ಜ್ಞಾನಿ ಮಹಾಜ್ಞಾನಿಯಾದಂತ ಬಸವಣ್ಣವರು ಜ್ಞಾನ ಮಾರ್ಗವನ್ನ ಎಡಕ್ಕಿಟ್ಟು ಭಕ್ತಿ ಮಾರ್ಗವನ್ನ ಬಲಕ್ಕಿಟ್ಕೊಂಡ್ರು ಅಂತ. ಯಾಕಂದ್ರೆ ಎಲ್ಲ ಸದ್ಭಕ್ತರನ್ನು ಸೇರಿಸ್ಕೊಂಡು ಒಂದು ದೊಡ್ಡ ಕಲ್ಯಾಣದ ಚಳವಳಿ ಮಾಡ್ಬೇಕನ್ನೋದು ಅವ್ರ ಉದ್ದೇಶ ಆಗಿತ್ತು ಅಂತ. ಶಾಣೆಯವರು ಮಾಡೋದ್ರಲ್ಲಿ ಅರ್ಥ ಇಲ್ಲ, ಶ್ರೀಮಂತರನ್ನ ಶ್ರೀಮಂತ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಬುದ್ಧಿವಂತರಿಗಾಗಿ ಬುದ್ಧಿ ಬೇಕಾಗಿಲ್ಲ. ಯಾರಿಗೆ ಅವಶ್ಯಕತೆ ಇದೆಯೋ ಈ ಸಮಾಜದಲ್ಲಿ ಅವರೆಲ್ಲರೂ ತಗೊಂಡು ಹೋಗ್ಲಿಕ್ಕೆ ಭಕ್ತಿ ಮಾರ್ಗವನ್ನ ಬಸವಣ್ಣನವರು ಆಯ್ಕೆ ಮಾಡಿಕೊಂಡ್ರು. ಜೊತೆಗೆ ಈ ಶರಣ ತತ್ವದಲ್ಲಿ ಇವತ್ತಿನ ಬಹಳ ಪ್ರಮುಖವಾದ ಪ್ರವಚನ ನೆನಪಿಡಲೇಬೇಕಾದದ್ದು, ಮುಂದೆ ಕೂಡ ನಾನು ಮಾತಾಡ್ತೀನಿ. ಈ ಶರಣತ್ವ ಅಥವಾ ಶರಣ ಅನ್ನೋದಕ್ಕೆ ಸಂಬಂಧಿಸಿ ಅನೇಕ ವ್ಯಾಖ್ಯಾನಗಳಿವೆ. ಕೇವಲ ವ್ಯಾಖ್ಯಾನಗಳು, ಮಾತುಗಳಾಗಿ ಉಳಿದೆ, ಕ್ರಿಯೆಗಳಾಗದ ಹೋದ್ರೆ, ಆಚರಣೆಗಳಾಗದ ಹೋದ್ರೆ ಇದು ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ. ಜೊತೆಗೆ ಬಹಳ ಮುಖ್ಯವಾಗಿ ಬೇಕಾಗಿದ್ದು ಕಾಯಕ ಪ್ರಜ್ಞೆ, ದುಡಿಮೆ ಮಾಡಿ ಊಟ ಮಾಡುವಂತ ಪ್ರಜ್ಞೆ ಜನಗಳಿಗೆ ಬೇಕಾಗಿದ್ದು ಅಂತ. ಇವತ್ತಿನ ಸಮಾಜದಲ್ಲಿ ಬಿಸಿನೆಸ್ ಪ್ರಜ್ಞೆ ಜಾಸ್ತಿ ಆಗ್ತಿದೆ, ಕಮರ್ಷಿಯಲ್ ಕಾನ್ಸೆಪ್ಟ್ ಜಾಸ್ತಿ ಆಗ್ತಿದೆ. ಬಂಡವಾಳ ಹೂಡದೇನೆ ಹಣ ಸಂಪಾದನೆ ಮಾಡಬಹುದು. ಕೌನ್ ಮನೆಗೆ ಕರೋಡಪತಿ, ಬೆಳಗಾಗದೊಳಗೆ ಕೋಟ್ಯಾಧಿಪತಿ ಆಗೋದು ಹೇಗೆ? ನಾಲೆಜ್ ಇಂಡಸ್ಟ್ರಿ, ಈ ತರ ಹೊಸ ವರ್ಚಸ್ಸುಗಳು ನಮ್ಮ ದುಡಿಮೆ ಆಧಾರಿತ ಬದುಕನ್ನು ನಾಶ ಮಾಡೋ ಈ ಸಂದರ್ಭದಲ್ಲಿ ಇಡೀ ಸಮಾಜ ಆ ಕಡೆ ಹೊಂಟಿದೆ. ಎಷ್ಟು ಜನ ನಾವು ದುಡಿಮೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ? ನಾವು ಬಸವಾದಿ ಶರಣರನ್ನ, ಅವರ ಇಡೀ ಸಂಕುಲವನ್ನ, ಅವರ ಇಡೀ ಲಿಂಗಾಯತ ತತ್ವವನ್ನ, ಅವರ ಇಡೀ ವೀರಶೈವ ತತ್ವಗಳನ್ನು, ಯಾವುದೇ ತತ್ವ ನೀವು ಎಷ್ಟೇ ಹೇಳಿದಾಗಲೂ ಕೂಡ ತತ್ವ, ಸಿದ್ಧಾಂತ, ಆಚರಣೆಗಿಳಿಬೇಕು. ಅದು ಕೆಳಗೆ ಕುಂತವನ ಮೇಲೆ ಎಬ್ಬಿಸಬೇಕು, ದುರ್ಬಲ ಆದನ್ನು ಪ್ರಬಲಗೊಳಿಸಬೇಕು, ದಾರಿ ಇಲ್ಲದವನಿಗೆ ದಾರಿ ಕರ್ಕೊಂಡು ಹೋಗ್ಬೇಕನ್ನೋ ಕಾರಣಕ್ಕೆ ಮೇಲಿಂದ ಮೇಲೆ ಶರಣರು ಪ್ರತಿಪಾದನೆ ಮಾಡ್ತಿದ್ದು ಕಾಯಕ ಧರ್ಮ. ನಾವು ಲಿಂಗಾಯತ ಧರ್ಮ ಅಂತೀವಿ, ವೀರಶೈವ ಧರ್ಮ ಅಥವಾ ವೀರಶೈವ ಲಿಂಗಾಯತ ಧರ್ಮ. ಇದರ ನಡುವೆ ದೊಡ್ಡ ವಾದ ವಿವಾದ ಇದೆ. ಆ ವಿಷಯಕ್ಕೆ ನಾನು ಹೋಗೋದಿಲ್ಲ, ಅದಕ್ಕಿದು ವೇದಿಕೆನೂ ಅಲ್ಲ. ನಾನು ಅದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇದರಲ್ಲಿ ನಂದು ಪಾಲದ. ನಾನು ಲಿಂಗಾಯತ, ನಾನು ಪರಮ ಲಿಂಗಾಯತ. ಡಾಕ್ಟರ್ ಚಂದ್ರಗೌಡರು ಲಿಂಗಾಯತರು ಅಂತ.
ಈಗ ತಾನೇ ಶ್ರೀ ಗುರು ಆನುಗಲ್ಲ ಕುಮಾರಸ್ವಾಮಿ ಅವರ ಜೀವನ ದರ್ಶನ ಕುರಿತು ಮಾತಾಡ್ತಾ ಯಡ್ರಾಮ ಶ್ರೀಗಳು ಹೇಳಿದ್ರು, ಲಿಂಗ ಕಟ್ಕೊಳ್ಬೇಕಪ್ಪ, ಇಲ್ಲದೆ ಹೋದ್ರೆ ದಾರಿ ಸಿಗೋದಿಲ್ಲ, ಕಟ್ಲೇಬೇಕು ಲಿಂಗನ. ನಾನು ಅದನ್ನು ವಿರೋಧ ಮಾಡೋದಿಲ್ಲ. ಬಸವಾದಿ ಶರಣರು, ಬಸವಣ್ಣನವರು ಲಿಂಗಾಯತ ಧರ್ಮವನ್ನ, ವಚನ ಸಾಹಿತ್ಯವನ್ನ, ಧಾರ್ಮಿಕ ಗ್ರಂಥವನ್ನ ಮಾಡಿ ಬಹಳ ಮುಖ್ಯವಾಗಿ ಗಿಡ ಸುತ್ತುವರೆದು ಹಾಳಾದ ಜನಗಳಿಗೆ, ಕಲ್ಲು ಮೇಲೆ ಕಲ್ಲಿಟ್ಟು ಪೂಜೆ ಮಾಡಿ ಕಲ್ಲಾದವರಿಗೆ, ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೇವೆ ಅನ್ನುವಂಥ ಕಲ್ಲು ಜನಗಳ ವಿರುದ್ಧ ಜನರನ್ನು ಜಾಗೃತಿ ಮಾಡೋ ಸಲುವಾಗಿ ನಮಗಿಷ್ಟ ಲಿಂಗವನ್ನು ಕೊಟ್ಟರು. ಆಕಾಶದಿಂದ ಹತ್ತತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದಿಂದ ಹತ್ತತ್ತ ನಿಮ್ಮ ಶ್ರೀಚರಣ. ಅವರ ವಚನದಲ್ಲಿ ಹೇಳದು, ಅಗಮ್ಮ ಅಗೋಚರ, ಯಾರಿಗೂ ನಿಲುಕದ ಯಾರಿಗೂ ಸಿಲುಕದ, ಅಗಲದಲ್ಲಿ ಅಗಲಾದ, ಮಿಗಿಲದಲ್ಲಿ ಮಿಗಿಲಾದ, ಮುಗಿಲಿನ ಆ ಕಡೆ ಪಾತಾಳದ ಆ ಕಡೆ ಇರ್ತಕ್ಕಂಥ ಭಗವಂತ ಅಥವಾ ಶಿವ ಲಿಂಗ ನನ್ನ ಕರಚಲಕ್ಕೆ ನನ್ನ ಕೈಗೆ ಬಂದು ಇಷ್ಟಲಿಂಗವಾದ್ರಿ ಅನ್ನೋ ಮಾತಿನ ಮೂಲಕ ಇಷ್ಟಲಿಂಗವನ್ನ ಕೊಟ್ರು. ಸೊ ಲಿಂಗಾಯತ ಅಂದ್ರೆ ಲಿಂಗ ಕಟ್ಟಿದವ್ರು ಲಿಂಗಾಯತರ, ಲಿಂಗ ಕಟ್ಸ್ಕೊಳ್ಳಾರ್ದವ್ರು ಲಿಂಗಾಯತರ? ಈ ಪ್ರಶ್ನೆ ಏನಿದೆಯಲ್ಲ, ಲಿಂಗಾಯತ ತತ್ವವನ್ನ ಪಾಲಿಸಿದವರು. ಅಂಗದ ಮೇಲಿನ ಲಿಂಗ ಅಂಗಲಿಂಗವಯ್ಯ, ಪ್ರಾಣದ ಮೇಲಿನ ಲಿಂಗ ಪ್ರಾಣಲಿಂಗವಯ್ಯ, ಅಂಗದ ಮೇಲಿನ ಲಿಂಗ ಅಂಗಲಿಂಗವಯ್ಯ, ಪ್ರಾಣದ ಮೇಲಿನ ಲಿಂಗ ಪ್ರಾಣಲಿಂಗವಯ್ಯ, ಭಾವದ ಮೇಲಿನ ಲಿಂಗ ಭಾವಲಿಂಗವಯ್ಯ. ಈ ಲಿಂಗ ತ್ರಿವಿಧವನ್ನ ಅರಿತವರೇ ಶರಣರು ಅಂತ. 12ನೇ ಶತಮಾನದ ಶರಣರು ಇಷ್ಟಲಿಂಗವನ್ನ, ಕಟ್ಟಿಕೊಳ್ಳಲೇಬೇಕಾದಂತ ಲಿಂಗವನ್ನ ಪ್ರತಿಪಾದನೆ ಮಾಡೋದ್ರ ಜೊತೆಗೆ ಪ್ರಾಣಲಿಂಗವನ್ನ, ಭಾವಲಿಂಗವನ್ನ ಕೂಡ ಅವರು ಅನುಮತಿಯನ್ನು ಕೊಟ್ಟರು. ಈಗ ಬಹಳಷ್ಟು ಕಡೆಗೆ ನಾವು ನೋಡ್ತೀವಿ, ಇಲ್ಲಿ 12ನೇ ಶತಮಾನದ ಚಳವಳಿ ಪತನಗೊಂಡು ನಾವು ವೇದ ಓದಬಾರ್ದು, ತರ್ಕ ಮಾಡಬಾರ್ದು, ಪುರಾಣ ಓದಬಾರ್ದು, ಅಕ್ಷರನೇ ಕಲಿಬಾರ್ದು ಅಂತದೊಂದು ನಿಯಮಿತ ಕಾಲದಲ್ಲಿ ಬಸವಾದಿ ಶರಣರು ಬರದೆ ಹೋಗಿದ್ರೆ, ಅವರು ಹೊಸ ಸಿದ್ಧಾಂತವನ್ನು ಬರೆದು ಹೋಗಿದ್ರೆ, ಸತ್ಯವನ್ನ ನಮಗೆ ಹೇಳ್ದೆ ಹೋಗಿದ್ರೆ, ನಾವು ಇವತ್ತು ಆಕ್ಚುಲಿ ಜಂಗಮರಾಗಿ, ಲಿಂಗಾಯತರಾಗಿ, ವೀರಶೈವರಾಗಿ ಅಥವಾ ಶಿವಗಣಗಳಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇದ್ದಿಲ್ಲ. ಅದಕ್ಕೆ ನಾವು ತಪ್ಪದೇ ಪಾಲಿಸಬೇಕಾದಂತ ಇನ್ನೊಂದು ಮುಖ್ಯವಾದ ಕೆಲಸ ಏನಂದ್ರೆ, ಆಕ್ಚುಲಿ ತಮ್ಮ ಸಿದ್ಧಾಂತವನ್ನ ನಮ್ಮ ಮೇಲೆ ಏರ್ತಾ ಇದ್ದಾರೆ. ಯಾವುದು ಸಲ್ಲದು ಈ ಸಮಾಜಕ್ಕೆ ಅದನ್ನ ಏರ್ತಾ ಇದ್ದಾರೆ. ಶರಣರು ಮೇಲಿಂದ ಮೇಲೆ ಹೇಳಿದ್ರು, ಕಾಯಕದಲ್ಲಿ ನಿರತನಾದೊಡೆ ಜಂಗಮ ಬಂದ್ರು ಒಳ್ಳೆ ನೋಡ್ಬೇಡ, ಕಾಯಕದಲ್ಲಿ ನಿರತನಾದೊಡೆ ಲಿಂಗ ಬಂದ್ರು ಒಳ್ಳೆ ನೋಡ್ಬೇಡ, ಗುರು ಬಂದ್ರು ಒಳ್ಳೆ ನೋಡ್ಬೇಡ ಅಂದ್ರೆ. ಯಾಕಂದ್ರೆ ಗುರುಲಿಂಗ ಜಂಗಮ 3 ಕಾಯಕ ಆಗಿರ್ಬೇಕಾದ್ರೆ ಆ ಕಾಯಕದಲ್ಲಿ ಕೈಲಾಸವನ್ನ ಕಾಣು, ಕಾಯಕವನ್ನ ಮಾಡು, ಕೆಲಸವನ್ನ ಮಾಡು. ಉಳಿಮೆ ಮಾಡೋ ಕೆಲಸ, ಬಟ್ಟೆ ಒಗೆಯ ಕೆಲಸ, ನೇಗಿಲೊಡೆ ಕೆಲಸನಾಗಿರ್ಲಿ, ಕಚೇರಿ ಕೆಲಸನಾಗಿರ್ಲಿ, ಮುಸುರಿ ಕೆಲಸನಾಗಿರ್ಲಿ, ಮಣ್ಣಿನ ಕೆಲಸನಾಗಿರ್ಲಿ, ಅವ್ರು ಹೇಳಿದ್ರು ಮಂತ್ರ ಹೇಳುವ ತುಟಿಗಳಿಗಿಂತ ಮಣ್ಣು ಅಗಿಯುವ ಕೈಗಳನ್ನು ಪ್ರೀತಿಸುವಂತ, ಮಂತ್ರ ಹೇಳುವ ತುಟಿಗಳಿಗಿಂತ ಮಣ್ಣು ಅಗಿಯುವ ಕೈಗಳನ್ನು ಪ್ರೀತಿಸುವಂತ. ಅದರರ್ಥ ಮಂತ್ರ ಹೇಳುವ ತುಟಿಗಳ ವಿರೋಧಿಸಂತ ಅವ್ರು ಹೇಳಿಲ್ಲ. ನಾವು ಮಣ್ಣಾಗಿದ್ರೆ ಆ ಮಣ್ಣಿನಿಂದ ಅನ್ನ ಸಿಗ್ತದೆ, ಅನ್ನ ಉಂಡ್ರೆ ಆಕ್ಚುಲಿ ಮಂತ್ರ ಹೇಳಲಿಕ್ಕೆ ತುಟಿಗೆ ಜೀವ ಬರ್ತದೆ ಅಂತ. ಅದಕ್ಕೆ ಅವರು ಆ ಪಾದನ, ಇವರು ಈ ಪಾದನ, ಶಿವಪಾದನ, ಗಣಪಾದನ ಕೇಳುವಾಗ ಬಸವಣ್ಣವ್ರು ನೇರವಾಗಿ ಪರಮಾತ್ಮನೇ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಕೂಡಲ ಸಂಗಮನಾಥ, ನನಗೆ ಸದ್ಭಕ್ತನ ಪಾದ ತೋರಿಸು, ನಾನು ಭವಿ, ನನಗೆ ಬೇಕಾಗಿದ್ದು ಭಕ್ತ ಪದವಿ, ಬ್ರಹ್ಮ ಪದವಿ ಅಲ್ಲ. ನಾನು ಬ್ರಹ್ಮನ ಅಂತ ಕರೆದು ಒಪ್ಪೋದಿಲ್ಲ. ವಿಷ್ಣು ಪದವಿ ನನಗೆ ಬೇಕಾಗಿದೆ, ರುದ್ರ ಪದವಿ ಬೇಕಾಗಿಲ್ಲ, ಯಾವ ಪದವಿ ಬೇಕಾಗಿಲ್ಲ, ಭಕ್ತ ಅಂತ ಅನಿಸಿದ್ರೆ ಸಾಕು ಅಂತ ಒಬ್ಬ ಭಕ್ತನನ್ನು ತೋರಿಸುವುದು. ಅದಕ್ಕೆ ಅವರು ಆ ಮಾತುಗಳು ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕವ ಮಾಡಿ ಜೀವಿಸುವ ಸದ್ಭಕ್ತನ ಪಾದವ ತೋರಿಸಯ್ಯ ತಂದೆ. ಇನ್ನೊಂದು ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕವ ಮಾಡಿ ಜೀವಿಸುವ ಸದ್ಭಕ್ತನ ಪಾದ. ಯಾರು ಒಕ್ಕಲ್ತನ ಮಾಡ್ತಾರೋ, ಯಾರು ಹೊಲಮನೆ ಕೆಲಸ ಮಾಡ್ತಾರೋ, ಯಾರು ಎತ್ತು ಮೇಯಿಸ್ತಾರೋ, ಯಾರು ಆಕಳ ಮೇಯಿಸ್ತಾರೋ, ಯಾರು ಗಂಜಿ ಸಗಣಿ ತೆಗಿತಾರೋ ಅಂತದ್ದೇ ಕೃಷಿ ಕೃತ್ಯ ಕಾಯಕ. ಅಂತವರ ಮನೆಯನ್ನು ತೋರಿಸು, ಅಂತವರ ಪಾದವನ್ನು ತೋರಿಸು ಅಂತ ಕೇಳ್ತಾರೆ. ಯಾರು? ಬಸವಣ್ಣನವರು. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಯ್ಯ ತಂದೆ. ಆತನ ತನು ಶುದ್ಧ, ಆತನ ದೇಹ ಜಳಜಾಳದ, ಆತನ ಮನಶುದ್ಧ, ಆತನ ಮನಸ್ಸು ನಿರ್ಮಲವಾಗಿದೆ, ಆತನ ಭಾವ ಶುದ್ಧ, ಆತನ ಭಾವನೆ ಭಯಂಕರ ಶುದ್ಧ, ಆತನ ಮನೆಯತ್ತು ಲಿಂಗಾರ್ಚನೆ ಮಾಡಿದ ಜಂಗಮ ಭಾವನ.
ಯಾರು ಒಕ್ಕಲ್ತನ ಮಾಡ್ತಾರೋ, ಯಾರು ಬಿತ್ತಿ ಬೆಳಿತಾರೋ, ಯಾರು ದುಡಿದು ಊಟ ಮಾಡ್ತಾರೋ, ಯಾರು ಕಷ್ಟಪಟ್ಟು ಊಟ ಮಾಡ್ತಾರೋ ಅಂತವರ ತನು ಮನ ಸುದ್ದಿರೋದ್ರಿಂದ, ಭಾವ ಸುದ್ದಿರೋದ್ರಿಂದ ಅಂತವ್ರ ಮನೆಯೊಳಗೆ ಹೋಗಿ ಲಿಂಗಾರ್ಚನೆ ಮಾಡಿದರೆ, ಲಿಂಗಾರ್ಚನೆ ಮಾಡಿ ಜಂಗಮರು ಭಾವನಾಗ್ಬೇಕಂತ ಹೇಳ್ತಾರೆ. ಇದರ ಮಾತನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಮುಂದಿನ ತರ್ಕಕ್ಕೆ ಹೋಗೋದಿಲ್ಲ. ಕಾಯಕದ ಮಹತ್ವ ಎಷ್ಟು ಅಂತ ನಮಗೆಲ್ಲರಿಗೂ ಜೀವನದಲ್ಲಿ ಅನುಭವ ಇದೆ ಅಂತ. ಕೆಲಸ ಮಾಡಿದ್ರೆ ಊಟ ಸಿಗ್ತದೆ, ಕೆಲಸ ಮಾಡ್ಲೇಬೇಕು. ಕೆಲಸ ಪಾಪ ಅಂತ ಹೇಳ್ತದೆ ಇನ್ನೊಂದು ಸಿದ್ಧಾಂತ. ವೇದಗಳು ಹೇಳ್ತವೆ ಕೆಲಸ, ನೀನು ಕರ್ಮ, ನೀನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ದೆ, ಅದ್ರ ಸಲುವಾಗಿ ನೀನೊಬ್ಬ ಕೆಲಸಗಾರನಾಗಿ ಹುಟ್ಟಿದಿ, ಒಕ್ಕಲ್ತನ ಮಾಡೋನಾಗಿ ಹುಟ್ಟಿದಿ, ಬಟ್ಟಿ ಒಗೆಯೋನಾಗಿ ಹುಟ್ಟಿದಿ, ಕುಂಬಾರನಾಗಿ ಹುಟ್ಟಿದಿ, ಕಂಬಾರನಾಗಿ ಹುಟ್ಟಿದಿ, ಚಮ್ಮಾರನಾಗಿ ಹುಟ್ಟಿದಿ. ಆದ್ರೆ ನೈಜ ತತ್ವಶಾಸ್ತ್ರ, ಶರಣ ತತ್ವ ಹೇಳ್ತದೆ ಇಲ್ಲ, ಪಾಪ ಪುಣ್ಯಗಳ ಹಂಗಿಲ್ಲ ಈ ಜನ್ಮಕ್ಕೆ. ಪಾಪದ ಕಾರಣಕ್ಕಾಗಿ ಕೆಲಸಗಾರರಾಗಿ ಹುಟ್ಟಿಲ್ಲ. ಕೆಲಸವೇ ಪವಿತ್ರ, ಕಾಯಕವೇ ಕೈಲಾಸ. ಕಾಯಕದಲ್ಲಿ ಕೈಲಾಸ ಇದೆ. ಕಾಯಕ ಮಾಡುವುದು ದಾಸೋಹ. ಅದಕ್ಕೆ ನಾವು ಮೊದಲನೇ ಸಂಸ್ಕಾರ ಅಂದ್ರೆ ಕಾಯಕವನ್ನು ಗೌರವಿಸೋದು. ಕಸ ಬಳಿಯೋ ಕಾಯಕ, ಕಾಯಕ ಮಾಡಿ ಊಟ ಮಾಡಿಲ್ಲ ಅಂದ್ರೆ ಭಿಕ್ಷೆ ಬೇಡ. ಇದು ಬಸವ ತತ್ವ. ಕಾಯಕ ಮಾಡಲಿಲ್ಲ, ಭಿಕ್ಷೆನೂ ಮೇಲಿಲ್ಲ. ಐದಕ್ಕಿ ಲಕ್ಕಮ್ಮ ಮಾರೇಂತರ. ಐದಕ್ಕಿ ಲಕ್ಕಮ್ಮ ನಮ್ಮ ಜಿಲ್ಲೆಯ ಶರಣೆ. ಅಮ್ಮ ಹೆಸರು ಕೇಳಿದ್ವಿ, ಐದಕ್ಕಿ ಲಕ್ಕಮ್ಮನವ್ರ ಹೆಸರನ್ನ, ಐದಕ್ಕಿ ಮಾರಯ್ಯನವ್ರ ಹೆಸರನ್ನ. ಐದಕ್ಕಿ ಲಕ್ಕಮ್ಮನ ಸ್ವಂತೂರು ಆಕ್ಚುಲಿ ಲಿಂಗಸೂರು ತಾಲೂಕ ಮೇದನಾಪುರ. ಐದಕ್ಕಿ ಮಾರಯ್ಯನವರು ಸ್ವಂತೂರು ಲಿಂಗಸೂರು ತಾಲೂಕಿನ ಯಲಗಟ್ಟ. ಮಾರಯ್ಯನವರು ಅಲ್ಲೆಲ್ಲಿ ಬಿದ್ದಂತ ಅಕ್ಕಿ ಕಾಳು ಚೆಲ್ಲಿರ್ತಾರಲ್ಲ, ಮಕ್ಕಳಾಗ್ಲಿ ಅಲ್ಲೆಲ್ಲಿ ಆಗ್ಲಿ, ಅವ್ನು ಆರಿಸ್ಕೊಂಡು ಒಂದು ಪಾವ ಆಗ್ಲಿ ಚಟಾಕ್ ಆಗ್ಲಿ ತಂದು ಕೊಡ್ತಿದ್ರು, ಊಟ ಮಾಡ್ತಿದ್ರು. ಅದ್ರಲ್ಲಿ ಮಾಡಿ ಜಂಗಮಕ್ಕ ಉಣಬಡಿಸಿ ತಾವು ಪ್ರಸಾದವನ್ನು ಮಾಡುವಂತ ಕಾಯಕದಲ್ಲಿದ್ರು. ಒಂದಿನ ಒಂದು ಸೇರ್ ಅಕ್ಕಿ ತಂದ್ಬಿಟ್ರು ಮಾರಯ್ಯನವರು. ಅವಾಗ ಹೇಳ್ತಾರೆ ಅಂದ್ರೆ, ಆಶೆ ಎಂಬುದು ಅರಸಿಂಗ್ ಅಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಆಶೆ ಅನ್ನೋದು, ದುರಾಶೆ ಅನ್ನೋದು ರಾಣಿಗೆ ರಾಜನಿಗಿರ್ತದೆ. ಆಶೆ ಎಂಬುದು ಅರಸಿಂಗ್ ಅಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ರೋಷ ಎಂಬುದು ಯಮದೂತರಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಮಾರಯ್ಯ ಶರಣ ದಿನ ಚಟಾಕ್ ಅಕ್ಕಿ ತರವನು, ಪಾವ್ ಅಕ್ಕಿ ತರವನು, ಇವಾಗ ದೀಡ್ ಸೇರ್ ತಂದಿದ್ದಂದ್ರೆ ಕರ್ತ ಮಾಡಿದೇನು. ಇದು ಶರಣ ಪ್ರಜ್ಞೆ. ಈ ಪ್ರಜ್ಞೆ ಬಹಳ ಮುಖ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಬೇಕಾಗಿದೆ. ಇವತ್ತಿನ ಕಲ್ಯಾಣಕ್ಕೆ, ಆವತ್ತಿನ ಕಲ್ಯಾಣವನ್ನು ಇವತ್ತಿನ ಕಲ್ಯಾಣಕ್ಕೆ ತರಬೇಕಾಗಿದೆ. ಅದೇ ಸಮಾಜ ಕಲ್ಯಾಣ, ಅದೇ ಮಹಿಳಾ ಕಲ್ಯಾಣ, ಅದೇ ರೈತರ ಕಲ್ಯಾಣ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಎಲ್ಲರೂ ಬರ್ದು ಶಾಲೆ ಗೋಡೆ ಮೇಲೆ. ನಾವು ಕೈ ಕೆಸರು ಮಾಡ್ಕೊಂಡಿದ್ವಿ, ಬಾಯಿ ಮೊಸರು ಆಗ್ತಿಲ್ಲ. ರೈತರ ಮೇಲೆ ಸಾಲ ಆಗ್ತಿದೆ, ರೈತರಿಗೆ ಸಬ್ಸಿಡಿ ಸಿಗ್ತೇ ಇಲ್ಲ. ನಾವ್ ಯಾವುದೇ ಖರೀದಿ ಮಾಡಕ್ ಹೋದ್ರೆ ರೇಟ್ ಫಿಕ್ಸ್ ಆಗಿರ್ತದೆ. ನಾವ್ ಯಾವುದೇ ಮಾರಾಟ ಮಾಡಕ್ ಹೋದ್ರು ಅದಕ್ಕೆ ರೇಟ್ ಇರೋದಿಲ್ಲ. ಮಾರ್ಕೆಟ್ಗೆ ಹೋದ ರೈತನ ಮಾಲು ಸ್ಮಶಾನಕ್ಕೆ ಹೋದ ಹೆಣ ಎರಡು ಒಂದಾಗಿದೆಯಲ್ಲ, ಇಷ್ಟೇ ಅಂತ. ಮಾರ್ಕೆಟ್ಗೆ ಹೋದ ಮಾಲು, ಸ್ಮಶಾನಕ್ಕೆ ಸುಡುಗಾಡಿಗೆ ಹೋದ ಹೆಣ ಎರಡು ಒಂದಾಗಿದೆ, ವಾಪಸ್ ತರಂಗಿಲ್ಲ. ಅದಕ್ಕೆ ನಮ್ಮನ್ನು ಆಳುವವರು ಮೌನೇಶ್ವರರು, ಶರಣ ಮೌನೇಶ್ವರ ಮಾತು ಹೇಳ್ತಾರೆ, ಆಡು ಕಾಯುವವನ ಬುದ್ಧಿ ನಾಡು ಕಾಯುವವನಿಗಿದ್ದರೆ ನಾಡಿಗೆ ಕೇಳಿಲ್ಲವೋ ಬಸವಣ್ಣ ಅಂದ. ಹಿಂದಿನ ಮೌನೇಶ್ವರ 15ನೇ ಶತಮಾನದಲ್ಲಿ ಬಂದ್ರು ಅವರು. ಕಲ್ಯಾಣ ಶರಣರಾದ 300 ವರ್ಷಕ್ಕೆ ಬಂದ ಮತ್ತೊಂದು ಶರಣ ಪಡೆ, ಅಕ್ಷಣಿ ಪಡೆ, ಚನ್ನಬಸವಣ್ಣ ಅವರ ಪಡೆ. ಆ ಕಾಲದಲ್ಲಿ ಬಂದವರು ಮೌನೇಶ್ವರ ಅವರು ಹೇಳಿದ್ರು, ಆಡು ಕಾಯುವವನ ಬುದ್ಧಿ ನಾಡು ಕಾಯುವನಿಗಿದ್ರೆ ನಾಡಿಗೆ ಕೇಳಿಲ್ಲ ಅಂತ. ಎಲ್ಲರೂ ನೇಗಿಲೋಗಿ ಅಂತಾರೆ. ನನಗೆ ರೈತ ಅಂತಾರೆ, ರೈತ ಗೀತನ ಆಡ್ತಾರೆ. ರೈತನ ಸ್ಥಿತಿ ಹೇಗಾಗಿದೆ. ಇವ ರೈತನ ಮಗ 4 ಎಕರೆ 6 ಎಕರೆ ಜಮೀನಿದೆ, ಒಕ್ಕಲ್ತನ ಮಾಡ್ತಾನೆ, ಏನ್ ತತ್ತು ಕಟ್ಟಿದ್ದಾನೆ ಅಥವಾ ಒಂದು ಟ್ಯಾಕ್ಟರ್ ಇತ್ತಂದ್ರೆ ಹೆಣ್ಣು ಕೊಡೋದಿಲ್ಲ ಅವರಿಗೆ. ಯಾಕೆ ಈ ದುರ್ಗತಿ ಬಂತು? ಇದು ರೈತರಿಗೆ ಬಂದ ದುರ್ಗತಿ ಅಲ್ಲ, ಇದು ಕಾಯಕಕ್ಕೆ ಬಂದ ದುರ್ಗತಿ. ಅದಕ್ಕೆ ಯಾವ ಕಾಯಕವನ್ನ ಹಿಂದಿಟ್ಟು ಕಾಯಕ ಜೀವಿಗಳನ್ನ ಮೂಲೆಗುಂಪ ಮಾಡಿ ಕಾಯಕ ಜೀವಿಗಳಿಗೆ ಅನ್ಯಾಯ ಮಾಡಿದರು ವೇದಶಾಸ್ತ್ರ ಆಗಮ ಪುರಾಣಗಳ ಮೂಲಕ. ಆ ವೇದಶಾಸ್ತ್ರ ಆಗಮಗಳಿಗೆ ಚಾಲೆಂಜ್ ಮಾಡಿದವರು ನಮ್ಮ ಶರಣರು ಮತ್ತು ಶರಣರ ಸಂತತಿ. ವೇದ ವೇದಿಸಲರಿಯದ ಕೆಟ್ಟೆವು, ಶಾಸ್ತ್ರ ಸಾಧಿಸಲರಿಯದ ಕೆಟ್ಟೆವು, ಪುರಾಣ ಪೂರೈಸಲರಿಯದ ಕೆಟ್ಟೆವು. ವೇದವೆಂಬುದು ಓದಿನ ಮಾತು, ಓದ್ಕೊಂಡವ್ರ ಮಾತದು, ಸಾಧನೆ ಅಲ್ಲ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ. ಇದನ್ನೆಲ್ಲ ಪ್ರಭುಗಳು ಹೇಳ್ತಾರೆ. ಯಾಕೆ? ವೇದ ಶಾಸ್ತ್ರ ಆಗಮದ ಹೆಸರಲ್ಲಿ ದುಡಿಯ ಜನಗಳಿಗೆ ಅನ್ಯಾಯ ಮಾಡ್ತಾರೆ, ಹೆಣ್ಣು ಗಂಡನ ನಡುವೆ ಭೇದ ಮಾಡ್ತಾರೆ.
ಗಂಡಿಗಿಂತ ಸ್ಥಾನಮಾನ ಹೆಣ್ಣಿಗಿಲ್ಲ ಅಂತ ಹೇಳಿದ್ರು ವೈದಿಕರು. ಬಟ್ ಬಸವರಾಜ ಶರಣರು ಹೇಳಿದ್ರು, ಮಲೆ ಮುಡಿ ಬಂದರೆ ಹೆಣ್ಣಂಬರು, ಗಡ್ಡ ಮೀಸೆ ಬಂದರೆ ಗಂಡಂಬರು, ಒಳಗಿರುವ ಆತ್ಮ ಹೆಣ್ಣಲ್ಲ ಗಂಡಲ್ಲ. ರಾಮನಾಥ ಕಪಿಲ ಸಿದ್ಧ ಜನ್ಮಮಲ್ಲಿಕಾರ್ಜುನ ಎಷ್ಟು ಬೇಕು ನಿಮಗೆ ಅಂತ. ಹೆಣ್ಣು ಗಂಡಿನ ನಡುವಿನ ತಾರತಮ್ಯವನ್ನ, ಬಡವ ಬಲಿದ ನಡುವಿನ ತಾರತಮ್ಯವನ್ನ, ಜಾತಿ ನಡುವಿನ ತಾರತಮ್ಯವನ್ನ